ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಮ್ಮ ಜೊತೆ ಕಾವ್ಯ ಮೇಡಮ್ ಅವರಿದ್ದಾರೆ. ಸೊ ನಾವಿಬ್ರು ಇವತ್ತು ಡಿಯೋಡ್ ಆ್ಯಪಿನ ತರಿಸಿರುವಂಥ ಕೆಲವೊಂದು ಗ್ಯಾಜೆಟ್ಗಳನ್ನು ಅನ್ಬಾಕ್ಸ್ ಮಾಡ್ತೀವಿ. ನಾವು ಈ ಗ್ಯಾಜೆಟ್ಗೆ ಕೊಟ್ಟಿರುವಂಥದ್ದು 4,000 ರೂಪಾಯಿ ಮೇಡಮ್. ಪ್ರತಿ ತಿಂಗಳು 4,000 ರೂಪಾಯಿ 5,000 ರೂಪಾಯಿ ಕೊಟ್ಟು ಗ್ಯಾಜೆಟನ್ನು ತರಿಸಿ ಮೂಲೆಗೆ ಎಸಿತಾ ಇದ್ದೀವಿ. ಏನು ಅನಿಸ್ತಾ ಇದೆ ನಿಮಗೆ? ಇದನ್ನ ಪದಗಳಲ್ಲಿ ವರ್ಣಿಸಕ್ಕಾಗಲ್ಲ, ಯಾಕಂದ್ರೆ ಅಟ್ಲೀಸ್ಟ್ ಯೂಸ್ ಮಾಡಿದ್ರೆ ಪ್ರತಿ ಸಲ ತಂದು ಕೆಲವೊಂದು ಯೂಸ್ ಮಾಡ್ತಾ ಇದೀವಪ್ಪ. ರ್ಯಾಟ್ ಟ್ರ್ಯಾಪ್ ಯೂಸ್ ಮಾಡ್ತಿಲ್ವ ಮನೇಲಿ? ರ್ಯಾಟ್ಗಳು ಬಂದೇ ಇಲ್ಲ. ರ್ಯಾಟೇ ಬಂದಿಲ್ಲ ಅದಾದ್ಮೇಲೆ. ಅಲ್ಲ, ರ್ಯಾಟ್ ಟ್ರ್ಯಾಪ್ ತಂದ್ಮೇಲಿಂದ ರ್ಯಾಟ್ಗಳು ಬಂದಿಲ್ಲ. ಹೌದೌದು, ಅದಕ್ಕೋಸ್ಕರನೇ ಬೇಕಾಗುವಂತ ಅವಶ್ಯಕತೆ ಇರುವಂತ ವಸ್ತುಗಳನ್ನ ಈ ಸಲ ತರಿಸಿದೀನಿ. ಈ ಪ್ರತಿ ಸಲ ಆಟ ಸಾಮಾನು ತರ್ತೀಯಲ್ಲ, ಈ ಸಲ ಆಟ ಸಾಮಾನು ಇಲ್ಲ ಅನ್ಕೋತೀನಿ, ಗೊತ್ತಿಲ್ಲ. ಸಿಕ್ಕಿದ ಆರ್ಡರ್ ಮಾಡ್ತೀನಿ. ಒಂದೇನಂದ್ರೆ ನಮ್ಗೆ ಈ ಡಿಯೋಡ್ ಆಪ್ ಅಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗದ ಕೆಲವೊಂದು ಯುನೀಕ್ ಗ್ಯಾಜೆಟ್ಗಳು ಈ ತರ ಒಂದು ಇದೆಯಾ ಅನ್ನುವಂಥದ್ದು ಸಿಗುತ್ತಾ, ಆಯ್ತಾ? ಸೊ ಅದು ನಂಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇದರಲ್ಲಿ ಕೆಲವೊಂದು ಟೆಕ್ ಪ್ರಾಡಕ್ಟ್ ಇರೋದೇ ಇಲ್ಲ, ಬಟ್ ಸ್ಟಿಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ತರಿಸ್ತೀನಿ. ಬನ್ನಿ ಡೈರೆಕ್ಟ್ ಆಗಿ ಓಪನ್ ಮಾಡೋಣ. ಸೊ 4,000 ರೂಪಾಯಿ ಕೊಟ್ಟು ಆರ್ಡರ್ ಮಾಡಿರುವಂಥ ಗ್ಯಾಜೆಟ್ಗಳು ಒಂದು 20-25 ಇದೆಯಾ ಅಂತ, ಎಷ್ಟಿದೆಯಾ ಗೊತ್ತಿಲ್ಲ. ಸೊ ಇಲ್ಲೇ ಇದೆಯಲ್ಲ ಐಟಮ್ಸು, 23 + 2 25 ಐಟಮ್ ಇದೆ. ಸೊ ಸುರಿಯೋಣ. ಓಕೆ. ಓ ಮೈ ಗಾಡ್, ವೌ. ಸೊ ಬನ್ನಿ ಡೈರೆಕ್ಟ್ ಆಗಿ ಒಂದೊಂದನ್ನೇ ಅನ್ಬಾಕ್ಸ್ ಮಾಡೋಣ. ಸೊ ಮೊದಲನೇದು ಏನೋ ಹೋಮ್ ಡೆಕೋರ್ ಅಂತೆ. ನಾನು ನೋಡಿದೆ ಇದನ್ನು ಕೆಲವೊಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ, ಕೆಲವೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ದೆ ನಾನು. ಸೊ ಏನೋ ಮರಳಿರುತ್ತೆ, ಆ ಮರಳು ಕೆಳಗೆ ಬೀಳೋ ಅಂಥದ್ದು ಸ್ಲೋ ಆಗಿ, ಆ ರೀತಿ ಒಂದು ಗ್ಯಾಜೆಟು. ಎಲ್ಲ ಚೈನಾ ಇಂಪೋರ್ಟೆಡ್ ಪ್ರಾಡಕ್ಟ್ ಆಯ್ತಾ. 176 ರೂಪಾಯಿ ಕೊಟ್ಟು ತರಿಸಿರುವಂಥ ಈ ಗ್ಯಾಜೆಟ್ ಹೇಗಿದೆ ನೋಡೋಣವೇ. ಏನೋ ಇಂಜೆಕ್ಷನ್ ಥರ ಏನೋ ಕೊಟ್ಟಿದ್ದಾರೆ. ಸಿರಿಂಜ್ ಅಂತಾನೆ ಇದೆ ಇದರಲ್ಲಿ. ಇಂಜೆಕ್ಷನ್. ಇದನ್ನು ತೆಗಿಬೋದು ಹಿಂಗೆ. ಏನಿದು ಅರ್ಥವೇ ಆಗ್ತಿಲ್ವಲ್ಲ. ಸೊ ನೋಡಿ, ಒಂದೊಂದು ಆಗಿ ಸೈಡಿಂದ ಕೆಳಗೆ ಬೀಳ್ತಾ ಇದೆ. ನೋಡಿ ಮರಳು ಉದುರ್ತಾ ಇದೆ. ಬಟ್ ಅವ್ರು ಕೊಟ್ಟಿರೋ ಇಮೇಜು ಅಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ಲ. ಇಲ್ಲಿ ನೋಡಿದ್ರೆ ಎಷ್ಟು ನೀಟಾಗಿ ಬರ್ತಾ ಇದೆ. ವರ್ತಿಟ್ ಅನ್ಸುತ್ತೆ. 176 ರೂಪಾಯಿಗೆ ಯಾರಿಗಾರು ರೀಗಿಫ್ಟ್ ಮಾಡೋಣ. ನಮ್ಗೆ ಆಗ್ದಿರೋರ್ಗೆ ಇವತ್ತು ನಮ್ಮ ಮುಂದೆ ಇನ್ನೊಂದು ಗ್ಯಾಜೆಟ್ ಇದೆ. ಸೊ ಮಾರಿ ಗೋಲ್ಡ್ ಬಿಸ್ಕೆಟ್ ಸಾಕಾಗಿದೆ ಅಲ್ವಾ? 56 ರೂಪಾಯಿ. ಬಟ್ ಏನಿರ್ಬೋದು, ಗೆಸ್ ಮಾಡು. ಏನಿರ್ಬೋದು ನೋಡ್ಬೇಡ, ಆ ಕಡೆ ಈ ಕಡೆ ನೋಡಿ. ಮಾರಿಗೋಲ್ಡ್ ಬಿಸ್ಕೆಟ್. ಕ್ರೇಜಿ. ಬಟ್ ನೋಟ್ ಬುಕ್ಕು, ಓ ಮೈ ಗಾಡ್, ಕ್ರೇಜಿ. ಇಲ್ಲೂ ಅಷ್ಟೇನೆ ಇದಲ್ಲ. ಚೈನಾದವರು ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಷ್ಟು ರೂಪಾಯಿ ಇದೆ ಅಂದ ಇದಕ್ಕೆ? 56 ರೂಪಾಯಿ. ಗಿಫ್ಟ್ ಮಾಡಕ್ ಸಖತ್ತಾಗಿದೆ ಅಲ್ವಾ? ಸ್ಟಿಕ್ಕಿ ನೋಟ್ ಅಲ್ಲ, ನಾರ್ಮಲ್ ನೋಟ್ ಅದು ಅಷ್ಟೇನೆ. ಚೆನ್ನಾಗಿದೆ, ಸಖತ್ತಾಗಿದೆ. 56 ರೂಪಾಯಿ ಟೋಟಲಿ ನನಗೇನೋ ವರ್ತ್ ಅನ್ಸುತ್ತೆ. ಅಂದ್ರೆ ರಬ್ಬರಿ ಫಿನಿಶ್ ಎಲ್ಲ ಇದೆ, ನೋಡಕ್ಕೂ ಚೆನ್ನಾಗಿದೆ. ಹೌದು. ಜೊತೆಗೆ ಇದ್ಯಾವುದು ಇನ್ನೊಂದು ಗ್ಯಾಜೆಟ್ ಸ್ಪೀಕರ್. ಇದು ಬ್ಲೂಟೂತ್ ಸ್ಪೀಕರು. ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ? 150 ರೂಪಾಯಿ. ಪವರ್ ಆನ್ ಆಯಿತು. ಬ್ಲೂಟೂತ್ ಮೋಡ. ನಾಟ್ ಬ್ಯಾಡ್ ಅಲ್ಲ, ಕ್ಲಿಯರ್ ಆಗಿದೆ ವಾಯ್ಸು. ಎಷ್ಟು ವ್ಯಾಟ್ ಸ್ಪೀಕರ್? ಮೋಸ್ಟ್ಲಿ 2 ವ್ಯಾಟ್ ಸ್ಪೀಕರ್ ಇದ್ರೆ ದೊಡ್ಡ ವಿಷಯ ನಂಗೆ ಅನಿಸ್ತಂಗಿದು. ಬಟ್ ಕ್ವಾಲಿಟಿ ಕ್ರಿಸ್ಪ್ ಆಗಿದೆ. ಮತ್ತೆ ಇನ್ನೊಂದೇನ, ಅವ್ರದ್ದು ಏನಂದ್ರೆ ಇದನ್ನ ಮಲ್ಟಿಪಲ್ ಇದಿಟ್ಕೊಂಡ್ರೆ ಒಂದಕ್ಕೊಂದು ಕನೆಕ್ಟು ಆಗತ್ತಂತೆ. ಇದು ಅಂದ್ರೆ ಮಲ್ಟಿಪಲ್ ಸ್ಪೀಕರ್ ತರಿಸಿದ್ರೆ ಒಂದಕ್ಕೊಂದು ಕನೆಕ್ಟ್ ಆಗಿ ಸೌಂಡ್ ಕ್ವಾಲಿಟಿ ಚೆನ್ನಾಗಿ, ಅಂದ್ರೆ ಮಲ್ಟಿಪಲ್ ಸ್ಟೀರಿಯೋ ತರ ಕೇಳುತ್ತೆ ಅಂತ ಅಂತಾರೆ. ಸೊ ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಒಂದು ಕೀ ಬಂಚು. ಕಾವ್ಯ ಮೇಡಮ್ ಅವರೇ, ನಿಮಗೆ ನಾನು ಆರ್ಡರ್ ಮಾಡಿರುವಂಥ ಕೀ ಬಂಚು. ರಿಂಗ್ ಫಾರ್ ಹಗ್ ಅಂತೆ. ಸಿಮ್ಮನ್ ಕುದಿಗೆ ಕಟ್ಟೋಣ ಇನ್ನ. ಬೆಕ್ಕಿಗೆ ಗಂಟೆ ಕಟ್ಟಿದವರು ಯಾರು? ಮೈ ಗಾಡ್, ಸಕ್ಕತ್ತಾಗಿದೆ, ಕ್ಯೂಟ್ ಆಗಿ ಅಲ್ವಾ? ಮನೆ ಇದಕ್ಕೆಲ್ಲ ಹಾಕೊಳಕ್ ಚೆನ್ನಾಗಿದೆ. ಹಿಂಗಂದ ತಕ್ಷಣ ಓಡ್ ಬರ್ಬೇಕು ನೀನು. ನಾನು ಹಿಂಗಂತೀನಿ. ನಂಗೆ ಯಾವುದೊಂದು ಹಳೆ ಮೂವಿ ನೆನಪಾಯ್ತು. ಯಾವ ಮೂವಿ? ಕನ್ನಡದಲ್ಲ, ಕನ್ನಡದ ಮೂವಿ. ಯಾವುದು?
ಸಕಾಲಾಗಿದೆ. ಎಷ್ಟು ಸೆಕ್ಯೂರ್ ಆಗಿ ನೋಡಿ ಇಲ್ಲಿ, ರಿಂಗ್ ಫಾರ್ ಹಗ್. ಹಿಂಗ್ ಅಂದ ತಕ್ಷಣ ಯಾರು ಬಂದ್ಬಿಟ್ಟು ಹಗ್ ಮಾಡಬೇಕು, ಯಾರಾದ್ರೂ. ಸಕಾಲಾಗಿದೆ. ಸೊ ಮುಂದಿನ ಗ್ಯಾಜೆಟ್ ಬಂದುಬಿಟ್ಟು ಎಷ್ಟು ರೂಪಾಯಿ ಇದೆ? 55. ನಾಟ್ ಬ್ಯಾಡ್, 55 ರೂಪಾಯಿಗೆ. ಬಟ್ ಸಕ್ಕತ್ತಾಗಿದೆ ಇದು. ಇನ್ನೊಂದು ತರಿಸ್ಬೋದಾಗಿತ್ತು, ಬೇರೆಯವ್ರಿಗೆ ಗಿಫ್ಟ್ ಕೊಡ್ಬೋದಾಗಿತ್ತು. ಓಕೆ ಮೇಡಮ್, ಇದು ಸ್ಲೈಮ್. ಇದು ಏನಕ್ಕೆ ಯೂಸ್ ಮಾಡ್ಬೋದು? ಕ್ಲೀನಿಂಗ್ ತಾನೇ ಇದು. ಲಾಸ್ಟ್ ಟೈಮ್ ಒಂದ್ಸಲ ಡಿಯೋಡ್ರೆಂಟ್ ತರಿಸಿದ್ದು, ಬಟ್ ಇದಂತೂ ಫುಲ್ ಎಷ್ಟಿದಾಗಿದೆ ಅಂದ್ರೆ ಆಕ್ಚುಲಿ ಫೀಲ್ ಆಗ್ತಿದೆ. ಹೆಂಗ್ ಅನಿಸ್ತದೆ ಗೊತ್ತಾ? ಸಿಮ್ಲಾ ಅಂದ್ರೆ ಸಿಮ್ಲಾ ಅಲ್ಲ, ಅದು ಮೂಗಿಂದ ಬರುತ್ತಲ್ಲ, ಅದಕ್ಕೆ ಏನಂತಾರೆ, ಅದು ಹಂಗೆ ಇರೋದು. ಯಪ್ಪ ದೇವ್ರೇ, ಅಯ್ಯೋ ದೇವ್ರೇ, ಬಿಟ್ಬಿಡಪ್ಪ ನನ್ನ. ನೀನ್ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೂ ಇದು ಕೈಗೆ ಬೀಳ್ತಿರೋದಕ್ಕೂ. ಕೀಬೋರ್ಡ್ ಅಲ್ಲಿ ಗಲೀಜೆಲ್ಲ ಇರುತ್ತಲ್ವಾ, ಸೊ ಅದನ್ನ ನಿಮ್ಗೆ ಹಾಕ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಕಸ ಎಲ್ಲ ಇದು ಕಂಡುಕೊಳ್ಳುತ್ತೆ. ಟಿಶ್ಯೂ ಪೇಪರ್ ಕೊಡಿ ಮೇಡಮ್. 62 ರೂಪಾಯಿ ಇದಕ್ಕೆ. ಮೇಡಮ್ ಟಿಶ್ಯೂ ಪೇಪರ್ ಕೊಡಿ ಮೇಡಮ್. ಅಲ್ಲಿ ಈಗ ಕಾಮೆಂಟ್ ಮಾಡ್ತಾರೆ ನೋಡಿ ಜನ ಎಲ್ಲ, ಈಗ ಏನಂತಾರೆ ಅಂತ. 62 ರೂಪಾಯಿ. ನಾಟ್ ಬ್ಯಾಡ್. ಇದ್ರ ಮೇಲ್ಗಡೆ ಸೂಪರ್ ಕ್ಲೀನ್ ಅಂತ ಇದೆ, ಸೂಪರ್ ಕ್ಲೀನ್ ಜೆಲ್. ಸೊ ಮುಂದಿನ ಗ್ಯಾಜೆಟ್ ಒಂದು ಟಾರ್ಚ್ ಇದೆ ಮೇಡಮ್ ಇಲ್ಲಿ. ಓ, ಸೋಲಾರ್ ವರ್ಕಿಂಗ್ ಲ್ಯಾಂಪ್. ಸೋಲಾರ್ ಬೇರೆ ಇದೆಯಂತೆ. ನನಗೆ ಈ ವಿಡಿಯೋದಲ್ಲಿ ನೋಡಿದಾಗ ಇಲ್ಲಿ ಆ ಇಮೇಜಲ್ಲಿ ಹೆಂಗಿದೆ ಅಂತ ಅಂದರೆ, ನಾನು ಯಾವುದೋ ಸ್ಟಿಕ್ ಅನ್ಕೊಂಡೆ ನಮ್ಮದು. ನಾವು ದೊಡ್ಡದಾಗಿದೆ, ನಾಟ್ ಬ್ಯಾಡ್. ನೋಡಿ ಇಲ್ಲಿ ಕಡೆ ಸೋಲಾರು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಗ್ನೆಟ್ ಇದೆ, ಇಲ್ಲಿ ನೋಡಿ. ನೈಸ್ ಅಲ್ಲ ಮ್ಯಾಗ್ನೆಟ್, ಬಟ್ ಜಾರ್ತಾ ಇದೆ. ಫ್ಲಾಟ್ ಇರೋದಕ್ಕೆ ನಾವು ಆರಾಮಾಗಿ ಅಂಟಿಸ್ಬೋದು ಎಲ್ಲಾರ. ಸೋಲಾರ್ ಇರೋದ್ರಿಂದ ಚಾರ್ಜ್ ಕೂಡ ಆಗುತ್ತೆ. ಪವರ್ಫುಲ್ ಇದೆಯಾ? 275. ಓ ಚಿನಿಮಿನಿ ಅಲ್ಲ, ಪೊಲೀಸ್ ಆಂಬುಲೆನ್ಸ್ ಎಲ್ಲ ಹಾಕೋತಾರಲ್ಲ. ಹೆವಿ ಪವರ್ಫುಲ್ ಆಗಿದೆ ಗುರು, ನಾಟ್ ಬ್ಯಾಡ್. ಕಣ್ಣಿಗೆ ಹೊಡಿತಾ ಇದೆ. ಅಲ್ಲ, ನಾವು ವಿಡಿಯೋಗೆ ಆರಾಮಾಗಿ ಯೂಸ್ ಮಾಡ್ಕೊಬೋದು ಎಲ್ಲಾದ್ರೂ ಎಮರ್ಜೆನ್ಸಿಗೆ. ಮತ್ತೆ ನೋಡಿ, ವಾರ್ಮ್ ಲೈಟ್ ಇದೆ. ಕ್ರೇಜಿ. 275. ಏನಂತೀಯ? 270 ಇದಕ್ಕೆ ನಾಟ್ ಬ್ಯಾಡ್ ಅಲ್ಲ ಅಂತ. ಇದು ಏನಲ್ಲ. ಇಲ್ಲಿ ನೋಡಿ, ಮತ್ತೆ ಇನ್ನೊಂದು ಏನಂದ್ರೆ, ಹಿಂಗೆ ಇದನ್ನು ಹ್ಯಾಂಗ್ ಮಾಡೋದಕ್ಕೆ ಇದು ಕೊಟ್ಟಿದ್ದಾರೆ ಇಲ್ಲಿ. ಇದೆಯಾ? ಫುಲ್ ಚಾಕು ಕೊಡಿದಿ. ನಾವು ಇದನ್ನ ನೇತಾಕ್ಲೂಬಹುದಾ ಅಂತ ಮೋಸ್ಟ್ಲಿ. ನೋಡು, ಟಾರ್ಚ್ ಆನ್ ಮಾಡಿದ್ರೆ ನೈಸ್ ಆಯ್ತಾ. ಮ್ಯಾಗ್ನೆಟ್ ಇದೆ. ಟೈಪ್ ಸಿ ಚಾರ್ಜಿಂಗು ಇದೆ. ಸೊ ಮಲ್ಟಿಪಲ್ ರೀತಿಯಲ್ಲಿ ನಾವು ಇದನ್ನ ಚಾರ್ಜ್ ಮಾಡ್ಬೋದು. ಟೈಪ್ ಸಿ ಕೇಬಲ್ನ ಕೂಡ ಕೊಟ್ಟಿದ್ದಾರೆ. ಸೊ ರೀಚಾರ್ಜಬಲ್, ಇಂಟ್ರೆಸ್ಟಿಂಗ್. 275 ನಂಗೆ ವರ್ತ್ ಇಟ್ ಅನ್ಸುತ್ತೆ. ಎಲ್ಲರೂ ಕಾಡ್ಗೆ ಹೋದಾಗ ಪವರ್ ಇಲ್ಲ ಅಂತಂದ್ರೆ ನಾವು ಸೂರ್ಯನ ಬೆಳಕಿಗೆ ಇಟ್ಬಿಟ್ಟು ನಾವು ಕ್ಯಾಸ್ಟ್ ಅವೇ ಮೂವಿ ನೋಡಿದ್ಯಾ ಏನು? ಕ್ಯಾಸ್ಟ್ ಅವೇನೇ ಯಾವುದೋ ಗೊತ್ತಿಲ್ಲ ಇದೆ. ಅದ್ರಲ್ಲಿ ಹಂಗೇನೆ ಅವನು ಹೋಗ್ಬಿಟ್ಟು ಒಂದು ಐಲ್ಯಾಂಡಲ್ಲಿ ಹಾಕೋಗ್ಬಿಡ್ತಾನೆ. 20 ವರ್ಷ 20 ವರ್ಷ ಒಬ್ಬನೇ ಇರ್ತಾನೆ. ಸೋಲಾರ್ ಇದೆಯಲ್ಲ. ಕಾಡಿಗೆ ಹೋಗ್ಬೇಕು, ಐಲ್ಯಾಂಡಿಗೆ ಹೋಗಿ ಸಿಗಾಕೋಬೇಕು ನನಗೆ. ಸೊ ಇಲ್ಲೊಂದೇನೋ ಕನ್ನಡಕ ತೆಗಿಸ್ತೆ, HD ವಿಷನ್ ರ್ಯಾಪ್ ಅರೌಂಡ್ ಅಂತೆ. ಫಿಟ್ಸ್ ಓವರ್ ಯುವರ್ ಪ್ರಿಸ್ಕ್ರಿಪ್ಷನ್ ಗ್ಲಾಸ್. ಓಕೆ, ನಿಮ್ಮ ಪ್ರಿಸ್ಕ್ರಿಪ್ಷನ್ ಗ್ಲಾಸ್ ನನ್ನ ಗ್ಲಾಸ್ ಮೇಲೆ ಹಾಕಬಹುದಾದಂತ ಕನ್ನಡಕ. ಯಾವ ಖುಷಿಗೆ ಅಂತ ದಯವಿಟ್ಟು ನೋಡಿ. ಏನಿದು? ಕಾವ್ಯ, ಓ ಮೈ ಗಾಡ್, ಒಂದು ಆರ್ಡರ್ ಮಾಡಿದ್ರೆ 2 ಕಳಿಸಿದ್ರಲ್ಲ ಕಾವ್ಯ. ನೈಟ್ ವಿಷನ್ ಅಂತ ಮೋಸ್ಟ್ಲಿ ಇದು. ಕತ್ಲೆಯಲ್ಲಿ ನಾವು ಗಾಡಿ ಓಡಿಸ್ಬೇಕಾರೆ ಹಾಕೊಳಕ ಇದು. ನೈಟ್ HD ವಿಷನ್ ಡ್ರೈವಿಂಗ್ ಆಂಟಿ ಗ್ಲೇರ್ ಐ ಗ್ಲಾಸ್. ಓಕೆ, ಎಷ್ಟು ರೂಪಾಯಿ? 97. ವಾಟ್? ಜಾತ್ರೆ ಕನ್ನಡಕ ತರ ಇದೆ, ಬಟ್ ಸ್ಟಿಲ್ ಆಕ್ಚುಲಿ ಕಣ್ಣಿಗೆ ಹೊಡಿತಲ್ಲ ಇದು. ಟಾರ್ಚ್ ಎಲ್ಲಿ ಇದು? ಈಗ ನೋಡಿ, ಯಾರು
ಓ ಹೊಡಿತೀಯ ನಿನ್ ಕಣ್ಣಿಗೆ ಇದೆ ಅನಿಸ್ತಿದ್ಯಾ ನನಗೆ ಇಲ್ಲ ಗೊತ್ತಿಲ್ಲ ಇವಾಗ. ತುಂಬಾ ಇದು ಮಾಡ್ತಾ ಇದೆ ತುಂಬಾ, ಅಂದ್ರೆ ಅದನ್ನ ಕಡಿಮೆ ಮಾಡ್ತಾ ಆರಾಮಾಗಿ ಲೈಟ್ ಅನ್ನು ನೋಡ್ಬೋದು ನಾವು. ಇವಾಗ ನೋಡೋಕ್ಕಾಗಲ್ಲ. ಯಾ ನಾವಿಬ್ಬರು ಹೆಂಗ್ ಕಾಣಿಸ್ತಿದೀವಿ ಗೊತ್ತಾ ಈಗ? ಹೀಗೆ CID ತರನ, ನೀನೇ ಅನ್ಕೋಬೇಕು. ಕಳ್ರ ತರನ. ಬಟ್ ಈ ದೊಡ್ಡ ಕನ್ನಡಕದ ಮೇಲೆ ಹಾಕಾಗಲ್ಲ, ಸಣ್ಣ ಕನ್ನಡಕ ಹಾಕಿದ್ರೆ ಅದ್ರ ಮೇಲ್ಗಡೆ ಹಾಕೋಬಹುದು ಆಕ್ಚುಲಿ ಮಾಡುತ್ತಾ ಅಂತ. ಇದು ಕೂಡ ಒಂದು ಬಟ್ ತುಂಬಾ ಡಾರ್ಕ್ ಮಾಡುತ್ತೆ ಅಲ್ಲ ತುಂಬಾ. ಎಲ್ಲ ಕಂಟಿನ್ಯೂ ಮಾಡು, ಕಂಟಿನ್ಯೂ ಮಾಡು. ಟ್ರ ಅಂತ ಸೆಕ್ಸಿ ಬರೇ. ಅಭಿಮಾನಿಗಳು ರೊಚ್ಚಿಗೆ ಬಿಡ್ತಾರೆ. ಓಕೆ, ನೆಕ್ಸ್ಟ್ ನಮ್ಮ ಬಳಿ ಒಂದು ಲುಬುಬು ಡಾಲ್. ಮೇಡಮ್ ನಿಮ್ಗೆ ಲುಬುಬು ಡಾಲ್ ಗೊತ್ತಾ? ನಿಮ್ಗೆ ಗೊತ್ತು, ಹೆವಿ ಟ್ರೆಂಡ್ ಆಗ್ತಾ ಇದೆ ಇದು. ಒಂದೊಂದು ಲುಬುಬು ಡಾಲ್ಗೆ ನಮ್ಮ ಇಂಡಿಯಾದಲ್ಲಿ 4,000 to 5,000 ರೂಪಾಯಿ ಇದೆ. ಬಟ್ ನಾವು ಇದನ್ನ ಪರ್ಚೇಸ್ ಮಾಡಿದ್ದು ಕೇವಲ 299 ರೂಪಾಯಿಗೆ ನಾವು ಆರ್ಡರ್ ಮಾಡಿದೀವಿ. ಒರಿಜಿನಲ್ 100% ಒರಿಜಿನಲ್ ಅಲ್ಲ ಇದು. ಒರಿಜಿನಲ್ ನಿನಗೆ 299 ರೂಪಾಯಿ ಕೊಡ್ತಾರೆ. ನೋಡೋಣ ಹೆಂಗಿದೆ ಅಂತ. ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂತ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇದು ಫೇಕ್ ಅಂತ. ಲುಬುಬು ಅಂತೆ. ಒರಿಜಿನಲ್ ತರಿಸ್ಬೇಕು ಆಕ್ಚುಲಿ. ಬಟ್ ಒರಿಜಿನಲ್ ಇಷ್ಟು ಕೆಡದಾಗಿಲ್ಲ, ಇನ್ನೂ ಉದ್ದ ಬರುತ್ತೆ ಅದು ಒರಿಜಿನಲ್. ಕ್ವಾಲಿಟಿ ಚೆನ್ನಾಗಿದೆ, ನಿಜ ಕ್ವಾಲಿಟಿ ಸಖತ್ತಾಗಿದೆ. ನೀನ್ ಬ್ಯಾಗ್ ಏನೇ ತಗೋಕವೇ ಆಯ್ತು, ಚೆನ್ನಾಗಿದೆ ಅಂತ ಏನು ಕೆಡದಾಗೂ ಇಲ್ಲ ಅಲ್ವಾ. ಬಟ್ ಎಕ್ಸ್ಪೆನ್ಸಿವ್ ಆಯ್ತು. ಸೇಮ್ ಆ ಕವರ್ ಹಿಂಗೆ ಬರುತ್ತೆ, ಬೇಕಾದ್ರೆ ಒರಿಜಿನಲ್ನು ಕೂಡ ಪಕ್ಕದಲ್ಲಿ ತೋರಿಸ್ತೀನಿ. ಸೇಮ್ ಆ ಕವರ್ ಕೂಡ ಒರಿಜಿನಲ್ ಕೂಡ ಕ್ಲೋಸ್ಲಿ ಇದೇ ಕಲರ್ ಕಾಂಬಿನೇಷನ್ ಬರುತ್ತೆ. ಅದು ರೀಟೇಲ್ ಕಡಿಮೆ. ರೀಟೇಲ್ ಅಂದ್ರೆ ನೀವು ಅವ್ರ ಸ್ಟೋರಲ್ಲೇ ತಗೊಂಡ್ರೆ ಸ್ಟಾಕಲ್ಲಿ ಬರಲ್ಲ, ಸ್ಟಾಕಿಗೆ ಇರಲ್ಲ, ಬಂದ ತಕ್ಷಣ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ. 1,000 ರೂಪಾಯಿ 1,200 ರೂಪಾಯಿ ಆಗುತ್ತೆ. ಬಟ್ ಅದನ್ನ ರೀಸೇಲ್ ಮಾಡೋರು 4,000 to 5,000 ರೂಪಾಯಿಗೆ ಸೇಲ್ ಮಾಡ್ತಾರೆ ಇದನ್ನ. ಬಟ್ ಇದು ಫೇಕ್. ಓಕೆ, ನಾವು 299 ರೂಪಾಯಿಗೆ ನಂಗೇನೋ ವರ್ತ್ ಅನ್ಸಲ್ಲ. ಅದೇ ಜಾತ್ರೆಯಲ್ಲಿ ಇದಕ್ಕಿಂತ ಒಳ್ಳೆ ಡಾಲ್ ನಿಮ್ಗೆ 100 ರೂಪಾಯಿಗೆ ಸಿಕ್ಬಿಡುತ್ತೆ ರೋಡ್ ಸೈಡಲ್ಲೇ. ಸೊ ನಾಟ್ ವರ್ತ್ ಇಟ್. ಸೊ ನೆಕ್ಸ್ಟು ನಮ್ಮ ಬಳಿ ಒಂದು ಚಿಟ್ಟೆ ಇದೆ ಮೇಡಮ್. ಟೋಟಲ್ 3-4 ಚಿಟ್ಟೆ ತರಿಸಿದ್ದೀನಿ ನಾನು ನಿಮಗೆ ಅಂತ. ಹಾಂ, ಸೊ ಎಷ್ಟು ರೂಪಾಯಿ ಮೇಡಮ್ ಇದು? ಒಂದಕ್ಕೆ 4 ಇದೆ ಅದರಲ್ಲಿ. 4,000 ನಾಟ್ ಬ್ಯಾಡ್. ಗೋಡೆಗೆ ಅನ್ಸ್ಕೊಳ್ಳೋದು ಮೇಡಮ್ ಅಷ್ಟೇನೇನಿಲ್ಲ. ಇದು ವಿತ್ LED ಬರುತ್ತೆ. ಕತ್ಲೆ ಅಲ್ಲ, ರಿಯಲ್ ಬಟರ್ಫ್ಲೈ ಇದೆ ಅನ್ನೋ ಇಲ್ಯೂಷನ್ ಏನಿಲ್ಲ. ನೈಟ್ ಟೈಮ್ ಅಲ್ಲಿ ಇದೇನು ಹಬ್ಬ ಅಂದ್ರೆ ಒಂದಿನ ಬರ್ಬೋದಾ ಬ್ಯಾಟ್ರಿ? ಮೋಸ್ಟ್ಲಿ ಇಲ್ಲ, ಜಾಸ್ತಿ ಬಂದ್ರೆ ಬರ್ಬೋದು. ಇಲ್ಲ ನೋಡಿ, ಅದೇ ನಿಜವಾದ ಥರನೇ ಅನ್ಸುತ್ತೆ. ಫ್ಲಾಪ್ ಮಾಡೋಂಗಿರ್ಬೇಕು. ಇದೇನು ಅಂಟಿಸ್ಬೋದಾ? ಗಮ್ ಕೊಟ್ಟಿದ್ದಾರೆ ನಮಗೆ? ಇಲ್ಲ ಇದೆಯಲ್ಲ, ಇಲ್ಲ ಎಲ್ಲ ಇದೆಯಲ್ಲ, ಇದ್ರೊಳಗಿದೆ ಎಲ್ಲರಿ. ಇದನ್ನು ಹಾಕ್ಬಿಟ್ಟು ನಾವು ಡಬಲ್ ಸೈಡ್ ಇದನ್ನೇ ಅಂಟಿಸ್ಬಿಟ್ಟು ಗೋಡೆಗೆ ಹಾಕೋ, ಈಗ ಡೋರ್ಗೂ ಎಲ್ಲರೂ ಹಾಕೋಬೋದು ನಾವು ಅಲ್ಲ. ಸೊ ನೆಕ್ಸ್ಟು ನಮ್ಮ ಆಫೀಸಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಕೆಲವೊಂದು ಕೊರಿಯರ್ ಇಂದು ಕವರ್ ಆರ್ಡ್ರ್ ಮಾಡಿದ್ದೀನಿ. ಎಷ್ಟು ರೂಪಾಯಿ ಆಗಿದೆ ಇದು? ಕೊರಿಯರ್ ಕವರು 178. ಟೋಟಲ್ ಇದರಲ್ಲಿ 100 ಇದಿದೆ, ಕವರ್ಗಳಿದೆ. ತುಂಬ ದೊಡ್ಡದಾಗ್ಬಿಡ್ತಾ ಅಂತ. ಹಾಂ, ನೆಕ್ಸ್ಟ್ ಏನೋ ಗ್ಯಾಜೆಟ್ ಇದೆ. ಏನಿರ್ಬೋದು ಹೇಳಿ, ಗೆಸ್ ಮಾಡಿದ್ದನ್ನು. ನಮ್ಮ ಕಾರಲ್ಲಿ ನಾವು ಇಟ್ಕೊಂಡ್ಬಿಟ್ಟು ಇದನ್ನು ಡಸ್ಟ್ಬಿನ್ ರೀತಿ ಯೂಸ್ ಮಾಡ್ಬೋದು. ಟಿಶ್ಯೂ ಪೇಪರ್ನೋ ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಕವರ್ ಇರುತ್ತಲ್ಲ, ಅದನ್ನು ತೆಗೆದಿದ್ರೊಳಗೆ ಹಾಕೊಂಡು ನಾವು ಒಂದೇ ಸಲ ಎಸ್ಬಿಟ್ರೆ ಆಯ್ತು. ಇದನ್ನು ಕ್ರೇಜಿ ಗ್ಯಾಜೆಟ್ ಅಲ್ವಾ? ಹೆವಿ ಯೂಸ್ ಆಗುತ್ತೆ ನಂಗೆ ಅನಿಸ್ತಾ. 41 ರೂಪಾಯಿ ಆರಾಮು. ಓಕೆ, ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಇದು ಇತ್ತೀಚೆಗೆ ಹೆವಿ ಇದು ಮಾಡ್ತಾ ಇದೆ. ಅಂದರೆ ಇದರಲ್ಲಿ ತುಂಬ ಥರದ್ದು ಬರುತ್ತೆ ಆಯಿತಾ. ಸೋಲಾರ್ ಇರುತ್ತಂತೆ ಇದರಲ್ಲಿ. ಎಷ್ಟು ರೂಪಾಯಿ ಕೊಟ್ಟರೆ ನಾವು ಇದಕ್ಕೆ? 145 ರೂಪಾಯಿ. ನೋಡಿ, ಇಲ್ಲಿ ಮುಂದ್ಗಡೆ ಸೋಲಾರ್ ಇದೆ. ಏನಂದರೆ ಕಂಟಿನ್ಯೂಸ್ ಆಗಿ ಇದು ಮೂವ್ಮೆಂಟ್ ಆಗ್ತಾನೆ ಇರುತ್ತಂತೆ. ಕಾರ್ಗೆ ಹಾಕೋದು ಏನೋ ಗೊತ್ತಿಲ್ಲ ನನಗೆ. ಕಾರ್ಗಲ್ಲ, ಸುಮ್ಮನೆ ಶೋಗೆ. ಇಲ್ಲಿ ಸೋಲಾರ್ ಇದೆ, ಇದು ಈ ಥರ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ ಕೈ ಕಂಟಿನ್ಯೂಸ್ಲಿ. ಹಾಂ, ಈ ಥರದ ಮಲ್ಟಿಪಲ್ ಗ್ಯಾಜೆಟ್ಗಳಿದಾವೆ, ಮಲ್ಟಿಪಲ್ ರೀತಿದ್ದು. ಕೈ ಹಿಂಗೆ ಮೂವ್ ಆಗ್ತಿರೋದು, ಏನು ಆಸ್ಟ್ರೋನಾಟ್ ಇಂದು ಕೈ ಮೂವ್ ಆಗ್ತಿರೋದು, ಈ ಥರದ್ದೆಲ್ಲ ಇದಾವೆ. ಓಕೆ, ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಮೇಡಮ್ ನೆನಪಿದೆ ನಿಮಗೆ, ಮೊನ್ನೆ ನಿಮಗೂ ಸಹ ಇದೇ ಒಂದು ಯಾವುದೋ ಬ್ಯಾಕ್ ಕವರ್ ತೊಗೊಂಡ್ರೆ ಸೇಮ್ ಇದೇ ಥರದ್ದು ಕೊಟ್ಟಿದ್ರು.
ಕೇಸ್ ನೋಡಿ ಇದು ಎಂತ ಸ್ಕ್ಯಾಮ್ ಅಂತ ಅಂದ್ರೆ ಸೇಮ್ ಅಲ್ವಾ? ಎಂತ ಸ್ಕ್ಯಾಮ್ ಅಂದ್ರೆ ನೋಡಿಲಿ 3M ರೀತಿ ನೋಡಿದ್ರೆ ಇದು ಯಾರೋ 3M ಸ್ಟಿಕ್ಕರ್ ಅಂತ ಅನ್ಕೋಬೇಕು. ಬಟ್ 3M ಅಲ್ಲ, MM300 LCS ಅಂತೆ. ಸೊ ಇದು ಯೂಸ್ ಏನಪ್ಪ ಅಂದ್ರೆ ನೋಡಿ, ನಮ್ದು ಫೋನ್ ಇರುತ್ತಲ್ವಾ, ನಮ್ಮ ಫೋನಿಗೆ ನಾವು ಇದನ್ನ ಹಾಕೊಂಡ್ಬಿಟ್ಟು ಅಥವಾ ಇದನ್ನ ಏನಿಲ್ಲ, ಇದನ್ನ ನಾವೆಲ್ಲ ಒಂದು ಗೋಡೆಗೋ ಡೋರ್ಗೆ ಅಂಟಿಸ್ತೀವಿ ಅನ್ಕೊಳ್ಳಿ, ಸ್ಟಿಕ್ಕರ್ ಇದೆ ಅಂಟಿಸ್ತೀವಿ, ಅದನ್ನ ಗೋಡೆಗೆ ಹಾಕಿದ್ವು ಅಂತ ಅನ್ಕೊಳ್ಳಿ. ಸೊ ಆಮೇಲೆ ಏನು ಮಾಡೋದು, ಹಿಂಗಾರನ್ನ ಹಾಕ್ಬೋದು. ಸೊ ಅಂಟ್ಕೊಂಡ್ಬಿಡುತ್ತೆ ನೋಡಿ. ಅಂದ್ರೆ ಈಗ ಶೂಟ್ ಮಾಡ್ತಿರ್ತಾರಲ್ವಾ, ವ್ಯಾಕ್ಯೂಮ್ ಶೂಟಿಂಗ್ ಇದಕ್ಕೆ ವ್ಯಾಕ್ಯೂಮ್ ಸೀಲ್ ಅಲ್ಲ, ಸಕ್ಷನ್ ಫೋನ್ ಸೆಕ್ಷನ್ ಇದು. ಹೋಲ್ಡರ್ ಮೋಡ್. ಸೊ ಆರಾಮಾಗಿ ಹಿಂಗೆ ಹಾಕಿದ್ರೆ ಮುಗೀತು. ಅಂದ್ರೆ ಶೂಟ್ ಮಾಡ್ತಿರ್ತಾರೆ ಮಿರರ್ಗೆಲ್ಲ ಕರೆಕ್ಟ್ ಶೂಟ್ ಮಾಡ್ಕೊಳ್ಳೋರು ಯೂಸ್ ಆಗುತ್ತೆ. ಇದನ್ನ ಇದಕ್ಕೆ ಬಟ್ ಏನಾದ್ರು ಕ್ಯಾಮ್ರಾ ಬಂಪ್ ಇತ್ತು ಅಂದ್ರೆ ಹೆಂಗ್ ಹಾಕ್ತಾರೆ? ಕ್ಯಾಮ್ರಾ ಬಂಪ್ ಇತ್ತು ಅನ್ಕೋ, ಇಲ್ಲಿರುತ್ತೆ, ಇಲ್ಲಿಗೆ ಹಾಕೊಳ್ತಾರೆ. ಇದು ಜಾಸ್ತಿ ಐಫೋನ್ಗೆ ಹಾಕೊಳ್ಳೋದು. ಓಕೆ, ಎಷ್ಟು ರೂಪಾಯಿ ಕೊಟ್ಟಿದ್ದಕ್ಕೆ? 17 ರೂಪಾಯಾ? ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು, ಇದನ್ನು ಆ್ಯಕ್ಚುಲಿ ಮುಂಚೆ ನಾನು ರಿವ್ಯೂ ಮಾಡಿದ ನೆನಪು ಸೇಮ್ ಇದನ್ನು. ಇದು ನೋಡು, ನಮಗೆ ಇದ್ರ ರೀತಿಯಲ್ಲೂ ಕೂಡ ಕೆಲಸ ಮಾಡುತ್ತೆ. ಫೋನಿಂದು ಸ್ಟೈಲಸ್ ರೀತಿಯಲ್ಲೂ ಕೆಲಸ ಮಾಡಬೇಕು, ಬಟ್ ಯಾಕೋ ವರ್ಕ್ ಆಯ್ತಲ್ಲ. ಸ್ಟೈಲಸ್ ರೀತಿ ವರ್ಕ್ ಮಾಡಬೇಕಿತ್ತು, ಯಾಕೋ ಮಾಡ್ತಾಯಿಲ್ಲ. ಅದು ಬಿಟ್ಟರೆ ಪೆನ್ನು ಇದೆ ಇಲ್ಲಿ ನೋಡಿ, ಪೆನ್ ರೀತಿಯಲ್ಲೂ ಕೆಲಸ ಮಾಡುತ್ತೆ. ಸಿಮ್ ಎಲೆಕ್ಷನ್ ಪಿನ್ನು. ಇಂಟ್ರೆಸ್ಟಿಂಗ್. ಸಿಮ್ ಎಲೆಕ್ಷನ್ ಪಿನ್ ತಾನೇ ಇದು? ಒಳ್ಳೆ ಮ್ಯಾಗ್ನೆಟ್ ಇರಂಗಿದೆ, ಅಂಟ್ಕೋತಾ ಇದೆ. ಬಟ್ ಇದು ತುಂಬಾ ದೊಡ್ಡದಿದೆ. ಮಿನಿ ಟೂಲ್ ಬಾಕ್ಸ್. ಒಳಗಡೆ ಕೆಲವೊಂದು ಸ್ಕ್ರೂ ಡ್ರೈವರ್ಗಳು ಕೂಡ ಇದೆ. ಇದನ್ನು ತೆಗೆದುಬಿಟ್ಟು ಈ ಥರ ಹಾಕೊಂಡ್ಬಿಟ್ಟು ಸ್ಕ್ರೂ ಡ್ರೈವರ್ ಥರ ಯೂಸ್ ಮಾಡ್ಕೋಬೋದು, ಆಯಿತಾ? ಅದರ ಜೊತೆಗೆ ಇನ್ನೊಂದಿದೆ ನೋಡಿಲಿ, ನೋಡಿಲಿ, ಈ ಫೋನ್ ತುಂಬ ತಿನ್ನೋದ್ರಾಗಲ್ಲ, ಹಿಂಗೆ ಇಟ್ಕೊಂಬಿಟ್ರೆ ಇದು ವರ್ಕ್ ಆಗುತ್ತೆ. ಫೋನ್ ಸ್ಟ್ಯಾಂಡ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಓಕೆ, ಪೆನ್ ಇದೆ, ಸಿಮ್ ಎಲೆಕ್ಷನ್ ಪಿನ್ ಇದೆ, ಸ್ಕ್ರೂ ಡ್ರೈವರ್ ಇದೆ. ಏನು ಎರೇಸರ ಇದು? ಏನಿದು? ನಂಗೆ ನಂಗೆ ಅನಿಸ್ತಂಗೆ ಸ್ಟೈಲಸ್ ರೀತಿ ಕೆಲಸನ ಮಾಡುತ್ತೆ ಇದು. ಕೆಪಾಸಿಟಿವ್ ಸ್ಟೈಲಸ್. ಅದೇನೆ, ಸ್ಟೈಲಸ್ ರೀತಿಯಲ್ಲೂ ಕೂಡ ಕಿತ್ತಾಗ್ತದೆ. ಇನ್ನು ಮುಂದಿನ ಗ್ಯಾಜೆಟ್ ಬಂದುಬಿಟ್ಟು ಏನಿರ್ಬೋದು ಗೆಸ್ ಮಾಡಿದ್ದು? ಕೀ ಚೈನಲ್ಲಿ ಏನಿರ್ಬೋದು? ಅದರೊಳಗಡೆ ಏನಾದರೂ ಇದೆ? ಇದರೊಳಗಡೆ ಇದೆ. ಏನಿರ್ಬೋದು? ಹೆಂಗೆ ಅನಿಸ್ತಾ ಇದೆ ಇದು? ಸೂಟ್ಕೇಸ್ ಥರ ಇದೆ. ನನಗೂ ಮರ್ತೋಗಿದೆ ಏನಂತ, ಏನೋ ನೋಡ್ಬಿಟ್ಟು ಆರ್ಡ್ರ್ ಮಾಡಿದೆ. ನೇಲ್ ಕಟರ್. ಕುಡಿಲಿ ನೇಲ್ ಕಟರು. ನೀಲೆಲ್ಲ ಕಟ್ ಮಾಡೋಕ್ಕೆ. ಬಟ್ ಆಕ್ಚುಲಿ ಚೆನ್ನಾಗಿದೆ ಅಲ್ವಾ? ಇಂಟ್ರೆಸ್ಟಿಂಗು. ಕಿತ್ಕೊಬಿಡ್ತೀಯಾ? ಸಗದಾಗಿದೆ ಕೀ ಬಂಚ್. ಇದು ಮತ್ತೆ ಹಾಕೋದು? ಮತ್ತೆ ಹಾಕೋದಂಗೆ ಅಷ್ಟೇ ಹಾಕಿದ್ದು. ಈಗ ಹಾಕೋದ್ನಲ್ಲ ಇಷ್ಟೇ. ಉಲ್ಟಾ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಎಲ್ಲ ಯೂಸ್ ಮಾಡಾದ್ಮೇಲೆ ತೆಗೆದ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡ್ಕೊಳ್ಳೋದು ಸೂಟ್ ಕೇಸ್ನ. ಇಷ್ಟೇ. ಇಲ್ಲಿ ಕೀ ಬಂಚನ್ನು ಹಾಕೋಬೋದು. ನೀನು ಇದು ಕೊಟ್ಟಿದ್ದಾರೆ. 97 ರೂಪಾಯಿ ಇದಕ್ಕೆ. ಎಷ್ಟು? 97. ಜಾಸ್ತಿ ಆಗಿಲ್ಲ. ನಾರ್ಮಲ್ ನೇಲ್ ಕಟ್ರೆ 20 ರೂಪಾಯಿ, 15-20 ರೂಪಾಯಿಗೆ ಸಿಗುತ್ತೆ. ಇಲ್ಲೊಂದೇನೋ ಇದೆ. ಅದೇನದು? ನನ್ನ ಕಿವಿ ಕ್ಲೀನ್ ಮಾಡ್ಕೊಳಕ್ಕೆ 20 ರೂಪಾಯಿ. 20 ರೂಪಾಯಿ ಆರಾಮಾಗಿ. ಬಟ್ ಇನ್ನೆಲ್ಲ ಕಿವಿಗೆ ಹಾಕಬಾರ್ದು. ನಂಗೇನೋ ಇಂಟ್ರೆಸ್ಟಿಂಗ್ ಅನಿಸ್ತಪ್ಪ ಕಿವಿಗೆ. ಇಷ್ಟೊಂದು ಅಲ್ಲ, ದಬಳ ಹಾಕ್ಲಕ್ಕಿಂತ ಈ ಥರದ್ದು ಹಾಕೊಂಡ್ರೆ ಎಷ್ಟೋ ಒಳ್ಳೆ ತಾನೆ. ಇಷ್ಟೊಂದು ಟೂಲ್ ಇದೆಯಾ? ನಾನು ಕಿವಿಗೆ ಇದನ್ನ ಹಾಕಿ ಟೂತ್ ಪಿಕ್ ಹಾಕತ್ತಾ ಇರ್ತೀನಿ. ಕೈಗೆ ಏನು ಸಿಗುತ್ತದೇನೆ. ಅದಕ್ಕಿಂತ ಇದೆಷ್ಟೋ ಬೆಟರ್ ಅಲ್ವಾ ಹೇಳಿ ನೀನೆ. 20 ರೂಪಾಯಿಗೆ ತೋಡಲ್ಲಿ ಬರ್ತೀನಿ. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ರುದ್ರಾಕ್ಷಿ. ನೀನು ಹಾಕೋತ್ಯಾ ಅಂತ ನಾನು ತರಿಸ್ತಾ ಇದ್ದೇನೆ. ಒರಿಜಿನಲ್ ರುದ್ರಾಕ್ಷಿ ಇರಲ್ಲ ಅಲ್ಲ ಇದು? ಯಾರು ಇಷ್ಟು ಕಡಿಮೆ ಕೊಡಲ್ಲ ಒರಿಜಿನಲ್ ರುದ್ರಾಕ್ಷಿಯನ್ನು. ಐ ಡೋಂಟ್ ಥಿಂಕ್ ಸೊ. ಇದು ಒರಿಜಿನಲ್ ಅಂತೂ ಅಲ್ಲ ನಂಗೆ ಅನ್ನಿಸ್ತಂಗೆ. ಇದು ಒರಿಜಿನಲ್ ರುದ್ರಾಕ್ಷಿ ಯಾರು ಕೂಡ ಇಷ್ಟು ಕಡಿಮೆ ಕೊಡಲ್ಲ. ಎಷ್ಟು ರೂಪಾಯಿ ಇದೆ ಇದಕ್ಕೆ? 74. ಯಾರು 100% ಇಷ್ಟು ಕಡಿಮೆ ಕೊಡಲ್ಲ ಅಲ್ಲ ಕಾವ್ಯ? ಯಾವತ್ತೂ ತಗೊಂಡಿಲ್ಲ, ಬಟ್ ಇಷ್ಟೊಂದು ಕಡಿಮೆಗೂ ಇರಲ್ಲ. ಇಷ್ಟೊಂದು ಕಡಿಮೆಗೆ ಯಾರು ಒರಿಜಿನಲ್ ರುದ್ರಾಕ್ಷಿ ಕೊಡಲ್ಲ. ಹಾಕೋ, ಕೋಟಿಂಗ್ ಹೋಗುತ್ತೆ. ಆದರೆ ಚೆನ್ನಾಗಿದೆ. ಇನ್ನು ಮುಂದಿನ ಗ್ಯಾಜೆಟ್ ಬಂದುಬಿಟ್ಟು ಟೂಲ್ ಕಿಟ್.
ಇದರೊಳಗಡೆ ನಾನು ಅದ್ರಲ್ಲಿ ನೋಡ್ದಂಗೆ ನೀನು ನಾರ್ಮಲ್ ಲ್ಯಾಪ್ಟಾಪನ್ನು ಕೂಡ ಇದರಿಂದ ರಿಮೂವ್ ಮಾಡ್ಬೋದಂತೆ, ಫೋನನ್ನು ಕೂಡ ರಿಮೂವ್ ಮಾಡ್ಬೋದಂತೆ. ಮಲ್ಟಿಪಲ್ ಗ್ಯಾಜೆಟ್ಗಳು ಇರುವಂಥ ಒಂದು ಬಾಕ್ಸು. ಸೊ ನೋಡು, ಅದರೊಳಗಡೆ ಹಿಂಗಿಂದ ಓಪನ್ ಮಾಡ್ಬೋದು, ಹಿಂಗಿಂದ ಓಪನ್ ಮಾಡ್ಬೋದು. ಎಷ್ಟು ಟೂಲ್ಸ್ ಇದೆ ನೋಡಿ, ಕ್ರೇಜಿ ಮಾತ್ರ. ಇರೋಬ್ರು ಎಲ್ಲ ಟೂಲ್ಸನ್ನು ಕೊಟ್ಟಿದ್ದಾರೆ ಅಲ್ವಾ. ಸಿಮ್ ಎಜೆಕ್ಷನ್ ಪಿನ್ನು ಇದೆ ಇದರೊಳಗಡೆ, ಇನ್ನೂ ಏನೋ ಇದೆಯಾ ಅಂತ. ಮಿನಿ ಟೂಲ್ ಬಾಕ್ಸ್ ಥರ ಇದೆ ಅದು, ಫೋನ್ಗಳಿಗೆ ಅನ್ಸುತ್ತದು. ಮ್ಯಾಗ್ನೆಟ್ ಇದು. ಸ್ಕ್ರೂ ಹಾಕೋದಕ್ಕೆ, ಸ್ಕ್ರೂ ಇದು ಮಾಡೋದಕ್ಕೆ ಇದು ಅಷ್ಟೇ, ಇನ್ನೇನಿಲ್ಲ. ಸೆಕ್ಷನ್ ಡಿಸ್ಪ್ಲೇ ತೆಗಿಯೋದಕ್ಕೆ ಯೂಸ್ ಮಾಡ್ತಾರೆ. ಅಂಟ್ಕೊಂತು ಅಂದರೆ ಫೋನ್ ಡಿಸ್ಪ್ಲೇ ಹಿಂಗೆ ಎತ್ತಕ್ಕೆ ಯೂಸ್ ಮಾಡ್ತಾರಲ್ಲ ಅದು. ಆಮೇಲೆ ಇದು ಅಷ್ಟೇ ಹಿಂಗೆ ಸೈಡಿಂದ ಹಾಕ್ಬಿಟ್ಟು ಎತ್ತುತ್ತಾರಲ್ಲ ಮೇಲಕ್ಕೆ, ಅದು ಗಿಟಾರ್ ಪಿಕ್ ಥರ ಇದೆ ಅಲ್ಲ ಅದು. 281 ನಾಟ್ ಬ್ಯಾಡ್ ಅಲ್ಲ, ನಾಟ್ ಬ್ಯಾಡ್. ಅಂದರೆ ಇದು ಎಲೆಕ್ಟ್ರಿಕ್ ಏನು? ಅಲ್ಲ ಇಲ್ಲಿ ನೋಡಿಲಿ, ಎಲೆಕ್ಟ್ರಿಕ್ ಅಲ್ಲ, ಮ್ಯಾನ್ಯುವಲ್. ಹಿಂಗೆ ಒಳಗೆ ಹಾಕಿ, ಅಯ್ಯೋ ಹುಡುಕಿ ಹೋಯ್ತಲೆ, ವಾಟ್ ಮಿಸ್ ಮಾಡ್ಬಿಟ್ಟೆ ನಾನು. ಇದನ್ನು ಫಸ್ಟ್ ಹಾಕೋಬೇಕಿತ್ತು ಒಳಗೆ. ಹೋಯ್ತಾ? ಒಳಗೆ ಹೋಗ್ಲಾಕಾಯ್ತು. ತೆಗಿಬೋದು ಅನಿಸುತ್ತೆ. ಹಿಂಗಡೆ ಚೆನ್ನಾಗಿದೆಯಾ ಓಕೆ. ಅಲ್ಲ ಯಾರು ಬುದ್ಧಿವಂತ ಅವ್ನು ಡಿಸೈನ್ ಮಾಡಿದವನು? ಇಂಥವ್ರಿಗೆ ಯಾರದು ಬುದ್ಧಿವಂತ ಒಳಗಡೆ ಹಾಕಿ. ಓಕೆ, ಇನ್ನು ಮುಂದಿನ ಗ್ಯಾಜೆಟ್ ಬಂದುಬಿಟ್ಟು ಇದರೊಳಗೆ ಚಾರ್ಜರ್. ಆಯಿತಾ, ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇದರೊಳಗಡೆ 85 ವ್ಯಾಟ್ 100 ವ್ಯಾಟಿನ ಚಾರ್ಜರ್ ಎಲ್ಲ ಇದೆ ಅಂತ ಅಂತಿದ್ರು. ಬಟ್ ಹೆವಿ ಅಫೋರ್ಡಬಲ್ ನೋಡ್ಕೊನಾಗಿದೆ ಇಲ್ಲಿ. ನೋಡು, 85 ವ್ಯಾಟಿನ ಚಾರ್ಜರು 290 ರೂಪಾಯಿ. ಯಾವನ್ ಕೊಡ್ತಾರೆ 290 ರೂಪಾಯಿಗೆ. ಆಮೇಲೆ 67 ವ್ಯಾಟಿಂದು 273 ರೂಪಾಯಿ ಅಂತೆ. ಮತ್ತು 100 ವ್ಯಾಟಿಂದು 432 ರೂಪಾಯಿ ಅಂತೆ. ಇದು ಆ್ಯಕ್ಚುಲಿ ಅಷ್ಟು ವ್ಯಾಟಲ್ಲಿ ಚಾರ್ಜ್ ಆಗ್ತಿದ್ಯಾ ಏನು ನಾವು ಚೆಕ್ ಮಾಡಬೇಕು. ಸೊ ಟ್ರೈ ಮಾಡೋಣ. ಇದು ಸೇಫ್ ಆಗಿರುತ್ತಾ? ಹಾಕ್ ತಕ್ಷಣ ಡಮ್ ಅಂದರೆ ಇಲ್ಲಿ ನೋಡಿ, ಮೇಡ್ ಇನ್ ಇಂಡಿಯಾ. ಹೋಗೇನು ಹಾಕ್ತಾರೆ ಮೇಡ್ ಇನ್ ಇಂಡಿಯಾ ಅಂತ ಹಾಕೋದೇನು ಕಷ್ಟನ. ಪ್ಯಾಕೇಜಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಇದು 100 ವ್ಯಾಟಿಂದು. ನಿಮ್ಮ ಫೋನಲ್ಲಿ ನೋಟಿಫಿಕೇಶನ್ ಬರುತ್ತಲ್ವಾ ಫಾಸ್ಟ್ ಚಾರ್ಜಿಂಗ್ ಅಂತ ಬರುತ್ತೆ. ನಾವು ಟೆಸ್ಟನ್ನು ಮಾಡಬೇಕು ಅಂದರೆ ಕೆಲವೊಂದು ಡಿವೈಸ್ಗಳು ಬರ್ತವೆ ಟೆಸ್ಟ್ ಮಾಡೋಂಥದ್ದು. ಅದರಲ್ಲಿ ನಾವು ನೋಡ್ಕೊಬೋದು ಕೇಬಲ್ನ ಕೊಟ್ಟವ್ರ ಅಂತ. ಇದ್ರ ಜೊತೆಗೆ OnePlus ಥರ ಇಲ್ವಾ ಕೇಬಲ್? OnePlus ಥರ ಇದೆ, ಬಟ್ ಕ್ವಾಲಿಟಿ ಕೆಟ್ಟದಾಗಿದೆ. ಅಲ್ಲಾಡ್ತಾ ಇದ್ದಿಲ್ಲ ಒಳಗಡೆ. ಸೂಪರ್ ಹೂಕ್ ಅಂತೆ. ಸೂಪರ್ ಹೂಕ್. ಅನ್ಸುತ್ತೆ ಫಾಸ್ಟ್ ಚಾರ್ಜ್ ಆಗುತ್ತೆ ಅಂತ. ನನಗೇನೋ ಅನ್ನಿಸ್ತಾ ಇಲ್ಲ. ಇಲ್ಲ, ಅದೇ ಹೊಗೆ ಹಾಕೊಳ್ಳುತ್ತೆ ಅನ್ನಿಸ್ತಾ ಇದೆ. ಒಳಗಡೆ ಅಲ್ಲಾಡ್ತಾ ಇದೆ ಬೇರೆ. ಟ್ರೈ ಮಾಡೋಣ. ಏನು ಅನ್ಸುತ್ತೆ? ಚಾರ್ಜ್ ಆಗುತ್ತೆ ಅನ್ಸುತ್ತಾ? 100 ವ್ಯಾಟಲ್ಲಿ. 100 ವ್ಯಾಟ್. ನನ್ನ ಫೋನ್ 100 ವ್ಯಾಟ್ ಸಪೋರ್ಟ್ ಆಗಲ್ಲ. ಫಾಸ್ಟ್ ಚಾರ್ಜಿಂಗ್ ಅಂತೂ ಇದೆ. ಇಲ್ಲ ಹೋಯ್ತು. ಇಲ್ಲ ಇದು ನಂದು 25 ವ್ಯಾಟ್ 35 ವ್ಯಾಟ್ ವ್ಯಾಟ್ ಮೇಲಾದರೆ ಮಾತ್ರ ನನಗೆ ಬ್ಲೂ ಕಲರಲ್ಲಿ ಬರುತ್ತೆ. ಇದು ಗ್ರೀನಲ್ಲಿ ಬರ್ತಾ ಇದೆ. ಹಂಗಾದ್ರೆ ಇಲ್ಲ. ಇದು ಮೋಸ್ಟ್ಲಿ ಸೂಪರ್ ಹೂಕ್ ಇರೋದ್ರಿಂದ ಆ ರಿಯಲ್ಮಿ ಸೂಪರ್ ಹೂಕ್ ರಿಯಲ್ಮಿ ಇದಲ್ವಾ? ವಿವೋದಲ್ಲ, ಸೂಪರ್ ಹೂಕ್ ರಿಯಲ್ಮಿದು. ರಿಯಲ್ಮಿ, ಓಪೋ, OnePlus ಇವೆಲ್ಲ ಫಾಸ್ಟ್ ಚಾರ್ಜ್ ಆಗ್ತವೆ ಮೋಸ್ಟ್ಲಿ. ಇದು ಫಾಸ್ಟ್ ಚಾರ್ಜ್ ಆಗ್ತಿಲ್ಲ. ಬರೀ ನಾರ್ಮಲ್ ಇದು ಬರ್ತಿದೆ. ಒಂದು 15-20 ವ್ಯಾಟಲ್ಲಿ ಚಾರ್ಜ್ ಆಗ್ತಿರ್ಬೋದು ಅಷ್ಟೇ. ಇದು 35 ವ್ಯಾಟಲ್ ಆದರೆ ಬ್ಲೂ ಕಲರ್ ತೋರಿಸುತ್ತೆ. ಅದು ಎರಡು ಹಂಗೆ ಇದೆಯಾ? ಇವೆರಡು ಮೇ ಬಿ ಇರ್ಬೋದೇನೋ. 100 ಆಗಿಲ್ಲ ಇನ್ನು. ಮಲ್ಟಿ ಪ್ರೋಟೋಕಾಲ್ ಚಾರ್ಜ್ ಇಲ್ಲ. ಒಂದ್ಸಲ OnePlus ಇಂದ ಯಾವ್ದಾರ ಒಂದು ಫೋನ್ ಅಥವಾ ರಿಯಲ್ಮಿ ಫೋನ್ ಹಾಕ್ಬಿಟ್ಟು ಒಂದ್ಸಲ ಟೆಸ್ಟ್ ಮಾಡ್ತಿದ್ದೆ. ವಾಟ್, ಇದು ಹಂಗೆ ಇದೆ. ಕೇಬಲ್ ಒಂದೇ ಥರ ಇದೆ. ಇದುವೇ ಸೇಮ್ ಪಕ್ಕಾ ಲೋಕಲ್ ಇದು. ಫ್ಲಾಶ್ ಬ್ಯಾಕ್. ಇದು ಸೇಫ್ ಆಗಿರುತ್ತಾ? ಹಾಕ್ ತಕ್ಷಣ ಡಮ್ ಅಂದ್ರೆ ಪಕ್ಕಾ ಲೋಕಲ್ ಇದು. ನಾನು ಹೇಳ್ದಂಗೆ ಸ್ಮೆಲ್ ಬರ್ತಿದೆ. ಕಾವ್ಯ ಜೀವ ಬಾಯಿಗೆ ಬಂದಿತ್ತಲ್ಲ ಕಾವ್ಯ. ಕಾವ್ಯ
ನೋ ವೇ ಅಲ್ಲ ಇದನ್ನ ಆಗ್ದಾಗ ಡಮ್ಮಂದಿದ್ರೆ ಫೋನ್ ಬೇರೆ ಹಾಕಿದ್ದೆ ನೀನು. ಯಪ್ಪ ದೇವ್ರೆ, ಆಡ್ಬಿಟ್ ಫುಲ್ ಚೂರಾಗಿದೆ. ಸೀದೆ ಕಾಪಾಡಿದೆ ನಿನ್ನ. ದೇವ್ರೆ ದಯವಿಟ್ಟು ಇದನ್ನ ನೋಡ್ರೆ ನಂಗೆ ಯಾಕೋ ಕವಿ ಎಲ್ಲ ಅಲ್ಲಾಡ್ತಾ ಇದ್ದಾವೆ. ಕವಿ ಒಂದು ಕೆಲಸ ಮಾಡೋಣ, ನಾನು ಸ್ವಲ್ಪ ಸೈಡಿಗೆ ಹೋಗ್ತೀನಿ. ಇಲ್ಲಿ ಮರನೂ ಇಲ್ಲ ಯಾವ್ದನು ಬೇಡ. ಸ್ವಿಚ್ ಆನ್ ಮಾಡು. ಅಲ್ಲ ಪ್ರತಿ ಸಲ ವಿಡಿಯೋದಲ್ಲಿ ಮಸಾಜರ್ ಇರ್ತಿತ್ತು, ಇವಾಗ ಚಾರ್ಜರ್ ಬಂದಿದೆ. ಕೋಲ್ ಏನಾರ ಇದೆಯಾ? ಏನಾಗಿಲ್ಲ. ಸವಾಸಲ ಬೇಡಪ್ಪ, ಟ್ರೈ ಮಾಡೋದು ಬೇಡಲ್ಲ. ಈ ಚಾರ್ಜರ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾರು ಸವಾಸಲ್ಲ. ಯಾರಿಗ್ ಬೇಕು? ಹಾ, ಇಲ್ಲಿ ನೋಡಿಲ್ಲಿ ಹೊಗೆ ಆಗಿದ್ದು ಕಪ್ಪು ಕಲರ್ ಇಲ್ಲಿ ಬಂದಿರೋದಿಲ್ಲಿ ಅಲ್ಲಿ. ಈ ವೈರ್ನು ಯೂಸ್ ಮಾಡ್ಕೋಬೇಡಿ, ವೈರ್ನು ಯೂಸ್ ಮಾಡಬೇಡಿ, ಇದನ್ನ ಯೂಸ್ ಮಾಡಬೇಡಿ. ಸವಾಸಲ್ಲ. ಯಾವುದೇ ಕಾರಣಕ್ಕೂ ಈ ಥರ ಡಮ್ಮಿ ಚಾರ್ಜರ್ಗಳನ್ನ ತರ್ಸ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬಿಡಿ. ಕಡಿಮೆಗೆ ಸಿಕ್ತು ಅಂತ 250 ರೂಪಾಯಿ ಗೋವಿಂದ. ಎಲ್ಲದಕ್ಕೂ 250, 300, 350 ರೂಪಾಯಿ ಕೊಟ್ಟಿರೋದು. ಬದುಕಿರೋದೇ ಹೆಚ್ಚು ಅಲ್ವಾ ಕವ್ಯ? ನೀನು 60 ವರ್ಷ ಆದ್ಮೇಲೆ. ಓಕೆ, ಇನ್ನು ಮುಂದಿನ ಗ್ಯಾಜೆಟ್ ಬಂದುಬಿಟ್ಟು ಕಾವ್ಯ ಮೇಡಮ್ ಅವ್ರು ಇಷ್ಟು ದಿನ ಒಂದು ಸ್ಟೀಮ್ ಐರನ್ ಬೇಕು ಅಂತ ಇದ್ರು. ಇದನ್ನ ಕಾವ್ಯ ಮೇಡಮ್ ಅವರೇ ಟ್ರೈ ಮಾಡ್ತಾರೆ. ಏನಿದು? ಅಯ್ಯೋ, ನಂಗೆ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ನಂಗೆ ಅದು ನೋಡ್ತಿದ್ರೆ ಭಯ ಆಗ್ತಾ ಇದೆ. ಅದೇನೆ ಕೈಯಲ್ಲಿ ಬೇರೆ ಇಟ್ಕೊಳ್ಳೋದು. ಒಂದು ಬಟ್ಟೆ ತಗೋ ಹೇಳ್ತೀನಿ. ಆಗಿದ್ದಾಗ್ಲಿ ಮಾಡೇ ಬಿಡ್ತಾಳೆ ಕಾವ್ಯ. ಆಗಿದ್ದಾಗ್ಲಿ. ನಿನ್ನಂತ ಧೈರ್ಯಶಾಲಿ ನಾನು ನನ್ನ ಲೈಫಲ್ಲಿ ನೋಡಿರ್ಲಿಲ್ಲ ಕಾವ್ಯ. ಟ್ರಸ್ಟ್ ಮೀ. ಜೀವ ಇವತ್ತು ಬಾಯಿಗೆ ಒಂದು ಬಿಟ್ಟಿತ್ತು. ಸವಾಸ ಎಲ್ಲ ಸ್ಟೀಮ್. ಕಾವ್ಯ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕೋದು ಬೇಡ, ಹಂಗೆ ಮಾಡೋಣ. ಸುಕ್ಕಾಗಿದೆ ಇಲ್ಲಿ ಲೈಟಾಗಿ. ಆಯ್ತಾ? ಕೈ ಹಂಗೆದ್ದೆ ಆನ್ ಆಗಿದೆಯಾ? ಇಲ್ಲಿ ಲೈಟ್ LED ಬರ್ತಾ ಇಲ್ಲ ಒಟ್ಟಿಗೆ. ಇಲ್ಲಿ ಸ್ವಿಚ್ ಇದೆಯಲ್ಲ, ಇದು ಆನ್ ಮಾಡಿ. ಇಲ್ಲಿ ಈ ಸ್ವಿಚ್ ಅಲ್ಲ ಅದು. ಬಂತು ಆನ್ ಆಯ್ತು. ಲೈಟ್ ಆನ್ ಆಯ್ತು. ಆಗ್ತಿದ್ಯಾ? ಏನೂ ಆಯ್ತಲ್ಲ. ಏನು ಸ್ಮೆಲ್ ಬರ್ತಿಲ್ವಾ? ಅಲ್ಲ, ಯಾರಾದ್ರೂ ಐರನ್ ಮಾಡೋರು ಈ ತರ ಬಟ್ಟೆ ಮೇಲೆ ಇಟ್ಬಿಟ್ಟು ನೋಡ್ತಾರೆ. ಅಲ್ಲ, ಮಿಸ್ ಆಗಿ ದಮ್ಗೆ ಬಂದ್ಬಿಟ್ಟು ಏನ್ ಮಾಡ್ಲಿ ನಾನು? ಆಯ್ತಲ್ಲ ಒಟ್ಟಿಗೆ ನೋಡ. ಸ್ವಲ್ಪ ಲೈಟಾಗಿ ಆಗಿಲ್ವಾ? ನಾಟ್ ಬ್ಯಾಡ್, ನಾಟ್ ವರ್ತ್ ಇಟ್. ಬಿಸಿನೇ ಆಗಿಲ್ಲ ನೋಡ್ಕವೆ. ಓ, ಬಿಸಿ ಆಕ್ಚುಲಿ ಬಿಸಿ ಆಗಿದೆ. ಬಿಸಿ ಆಗಿದೆ ಸ್ವಲ್ಪ. ಉಂಟು ನೋಡು. ಓಕೆ, ಇನ್ನು ಮುಂದಿನ ಆಕ್ಚುಲಿ ತಿಮ್ಮಂಗೆ ಅಂತ ತರಿಸ್ತಾ ಇದ್ನ ನಾನು. ಎಷ್ಟು ರೂಪಾಯಿ ಇದೆ ಇದು? ಕಿತ್ತಾಕ್ತಾನೆ ಇದನ್ನು. 2 ದಿನಕ್ಕೆ ಕಿತ್ತಾಕ್ತಾನೆ ಇದನ್ನ. ಸ್ಪಾಂಜ್ ಇದು. ಎಷ್ಟು ರೂಪಾಯಿ ಇದೆ? 60 ರೂಪಾಯಿ. ಆಮೇಲೆ ಇದು ನಮ್ಮ ಕಾರಿಗೆ ಅಂತ ಆರ್ಡ್ರ್ ಮಾಡಿದೆ. ನಮ್ಮ ಕಾರಿಗೆ ಆಗಲ್ಲ ಇದು. ಗೇರ್ದು ಇದಾಗ್ಬಿಟ್ಟಿದೆ, ಕಿತ್ಕೊಂಡ್ಬರ್ತಾ ಇತ್ತು ಅದು ಮೆಲ್ಟ್ ಆಗಿ. ಆಗಲ್ಲ ನಮ್ಮ ಕಾರಿಗೆ ಇದು ಹಾಕೋದಕ್ಕೂ. ಗೇರ್ದು ಇದು ಬರುತ್ತಲ್ಲ ಟಾಪ್ಗೆ, ಅದಕ್ಕೆ. ಸೊ ಅದು ಬಿಟ್ಟು ಇನ್ನು ಕೊನೆಯ ಗ್ಯಾಜೆಟ್ಟು ಇದು. ಆ್ಯಕ್ಚುಲಿ ನಮ್ಮ ಆಫೀಸಿಗೆ ಬೇಕಾಗತ್ತೆ ಅಂತ ತರಿಸಿದ್ದು ನಾನು ಇದನ್ನು. ಗ್ಯಾಪಿಗೆ ಹಾಕೋದಕ್ಕೆ. ಇದು ಸಿಲಿಕಾನ್ ಇದು ಏನಂತಾರೆ, ಗ್ರೂಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ವಾಟರ್ ಪ್ರೂಫ್ ಏಜೆಂಟ್ ಅಂತೆ. 87 ರೂಪಾಯಿ. ಸೊ ಅವಶ್ಯಕತೆ ನೋಡಿ, ಈ ಸಲ ಅವಶ್ಯಕತೆ ಇರೋದನ್ನ ಬಿಟ್ಟು ಬೇರೆ ಇನ್ನೇನು ತರಿಸಿಲ್ಲ ನಾನು. ಸೊ ಖುಷಿ ಆಯ್ತಾ ಈ ಸಲ? ನೋ, ಆ್ಯಕ್ಚುಲಿ ನೀನು ಅವಶ್ಯಕತೆ ಇಲ್ದಿರೋದು ತರಿಸ್ದಾಗ್ಲಿ ಚೆನ್ನಾಗಿ ಖುಷಿ ಆಗ್ತಿತ್ತು. ಈ ಸಲ ನಿನಗೆ ಯಾವ್ದು ತುಂಬ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈ ಸಲ? ಅದು ಇಂಟ್ರೆಸ್ಟಿಂಗ್ ಆಗಿದೆ. ಅದು ಬಿಟ್ಟರೆ ಈ ಟಾರ್ಚು ಚೆನ್ನಾಗಿದೆ. ಈವನ್ ಈ ಬೆಲ್ ಕೂಡ ಚೆನ್ನಾಗಿತ್ತು. ಇದು ಓಕೆ ಎಲ್ಲ ನೋಡಿದ್ಮೇಲೆ ಈಗ ಇದು ಓಕೆ ಅನಿಸ್ತದೆ ನನಗೆ. ಇದು ಜೆಲ್ಲು ಚೆನ್ನಾಗಿತ್ತು. ಸ್ಪೀಕರ್ ಆಕ್ಚುಲಿ ಚೆನ್ನಾಗಿದೆ. ಸ್ಪೀಕರ್ ಎಷ್ಟು ರೂಪಾಯಿ ಇದಕ್ಕೆ? ಹೆಂಗೆ ಮಿಸ್ ಮಾಡ್ಬಿಟ್ಟೆ ನಾನು. 690 ರೂಪಾಯಿ. 690? ಡಿಯೋಡ್ ಆಪಲ್ 690? ಪ್ರೀಮಿಯಂ ಫಾಕ್ಸ್ ಲೆದರ್. ಚೆನ್ನಾಗಿದೆ ಅಲ್ವಾ? ಲ್ಯಾಪ್ಟಾಪ್ ಕ್ಯಾರಿ ಮಾಡಕ್ಕೆ.
ಜೀಪ್ ಅಂತ ಇದೆ ಇದ್ರ ಮೇಲೆ ಜೀಪ್ ಬ್ರ್ಯಾಂಡಿಂಗ್ ಲೆದರ್ ಥರನೇ ಇದೆ ಬಟ್ ಲೆದರ್ ಅಲ್ಲ ಅಲ್ಲ ಚೆನ್ನಾಗಿದೆ ಅಲ್ಲ ಎಷ್ಟು ರೂಪಾಯಿಂದ ಇದಕ್ಕೆ 690 ಸ್ವಲ್ಪ ಜಾಸ್ತಿ ಆಯಿತು ಓಕೆ ಇವಾಗ ನಾನು ಆ್ಯಕ್ಚುಲಿ ಇಲ್ಲಿ ಯೂಸ್ ಮಾಡೋದಾದ್ರೆ ಯಾವುದನ್ನು ಯೂಸ್ ಮಾಡ್ತೀಯಾ ಓಕೆ ನಾನು ಯೂಸ್ ಮಾಡೋದಾದ್ರೆ ಇದನ್ನು ಯೂಸ್ ಮಾಡ್ತೀನಿ ಇದನ್ನ ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡ್ತೀನಿ ಸ್ಪೀಕರು ಇದನ್ನು ಈಗ ಪಟ್ ಅಂತ ಯೂಸ್ ಮಾಡ್ತೀನಿ ಇದನ್ನು ಯೂಸ್ ಮಾಡ್ತೀನಿ ಆಮೇಲೆ ಇದು ಇನ್ಯಾವುದು ಇಂಟ್ರೆಸ್ಟಿಂಗ್ ಆಗಿದೆ ಕೆಲವೊಂದಿದೆ ಇದು 100% ಯೂಸ್ ಮಾಡ್ತೀನಿ ಆ ನೇಲ್ ಕಟ್ರ್ ನೀನು ಯೂಸ್ ಮಾಡ್ಬೋದು ಓಕೆ ನಾಟ್ ಬ್ಯಾಡ್ ಸೊ ಈ ಸಲ ಡಿಯೋಡ್ ಆ್ಯಪಲ್ಲಿ ಸುಮಾರಾಗಿದೆ ಗ್ಯಾಜೆಟ್ಗಳು ಅಂತ ಹೆವಿ ಇಂಟ್ರೆಸ್ಟಿಂಗ್ ಅನ್ನೋವಂಥದ್ದು ಕೂಡ ಏನಿಲ್ಲ ಬಟ್ ಕೆಲವೊಂದು ಯುನೀಕ್ ಗ್ಯಾಜೆಟ್ಗಳು ಇದೆ ಸೊ ಓಕೆ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಗ್ಯಾಜೆಟ್ಗಳು ಸಿಕ್ಕಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ